ಚೆನ್ನಾಗಿದೆ ಅಲ್ವಾ. 180 90ಗೆಲ್ಲ ಈ ಥರದ್ದು ಚೆನ್ನಾಗಿರುತ್ತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಾಗಲಿ. ಅದು ನಮಗೆ ಗೊತ್ತಿಲ್ಲದೆ ಮತ್ತೆ ನೆಕ್ಸ್ಟ್ ಡೇಗೆ ಅದು ಕೂತ್ಕೊಂಡಿರುತ್ತೆ. ಇದು ಖಾಲಿ ಇರುತ್ತೆ. ಇದ್ರ ಮೇಲೆ ನಾವು ಪೆನ್ಸಿಲಲ್ಲಿ ರಬ್ ಮಾಡಿದ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೇನು ಹಬ್ಬ ಬೇರೆ, ಇನ್ನೇನು ಹತ್ರನೇ ಬಂದೇ ಹೋಯ್ತು ಹಬ್ಬ. ಕ್ಲೀನಿಂಗ್ ಅಂತ ಅನ್ನೋದು ಡೈಲಿ ಒಂದೊಂದು ಅಂತ ಮುಗೀತಾನೇ ಇಲ್ಲ. ನಡುಮನೆ ಕೋಣೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಆದ್ರೂ ಒಂದಾದ್ಮೇಲೆ ಒಂದು ಇದು ತೊಳಿಬೇಕಿತ್ತಲ್ವ, ಅದು ತೊಳಿಬೇಕಿತ್ತಲ್ವ, ಒಂಥರ ಅಯ್ಯೋ ಇದಿಷ್ಟು ತೊಳೆದ್ವಿ, ಇನ್ನಿಷ್ಟೇ ಆಗಿಬಿಟ್ಬಿಟ್ವಿ ಅಂತ ಅನ್ನೋ ಥರ ಫೀಲು. ಮುಗೀತಾನೇ ಇಲ್ಲ. ಹಾಗೇನೆ ಇನ್ನೇನು ಅರಿನೂ ಇವಾಗ ಹೊರಟಿದ್ದಾರೆ, ಕ್ಯಾಂಟೀನಿಗೆ ಹೋಗೋಕ್ಕೆ ಅಂತ ಹೊರಟಿದ್ದಾರೆ ಅರಿ. ಅವರು ಹೋಗಿ ಇವತ್ತು ಬರ್ತೀನಿ, ಮತ್ತು ಇನ್ನು ನಾಳೆ ನಾಡಿದ್ದು ಎಲ್ಲ ರಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಕೆಲಸನೂ ಫ್ರೀಯಾಗಿ ಆಗುತ್ತೆ, ಮತ್ತು ಒಂಚೂರು ಅದು ಇದು ಅಂತ ಕೆಲಸ ಅಂತ ಇದ್ದರೆ ಒಬ್ಬಳೇ ಇದ್ದರೆ ಮನೇಲಿ ನನಗೂ ಬೋರ್ ಆಗುತ್ತೆ. ಇನ್ನು ಹಬ್ಬ ಮುಗಿಸ್ಕೊಂಡೆ ಮತ್ತೆ ಕ್ಯಾಂಟೀನು ಶುರು ಮಾಡ್ಕೊಳ್ಳೋದು. ಹಾಗಾಗಿ 2 ಡೇಸು ರಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಫ್ರೀಯಾಗಿ ಇದ್ಕೊಂಡು ಆರಾಮಾಗಿರೋಣ ಮನೇಲೇ ಅಂತ, ಹಬ್ಬ ಎಲ್ಲ ಮಾಡ್ಕೊಂಡು ಮನೇಲೇ ಇರೋಣ ಅಂತ. ಹಾಗೆಯೇ ಇವತ್ತು ಇನ್ನೂ ಏನೇನು ಕೆಲಸ ಆಗ್ತಾ ಹೋಗುತ್ತೆ, ನೋಡೋಣ ಬನ್ನಿ ಬ್ಲಾಗಲ್ಲಿ. ಹಾಗೆಯೇ ನೆನ್ನೆ ಕೋಣೆ ಎಲ್ಲ ಕ್ಲೀನ್ ಮಾಡಿದ್ವಲ್ವ, ಒಂದಷ್ಟು ತೊಳೆದಿಟ್ಟಿದ್ದೆ ಪಾತ್ರೆಗಳು, ಇನ್ನೊಂದಿಷ್ಟು ಹಾಗೆ ಇಟ್ಟಿದ್ದೆ. ಏನಂತಂದರೆ ಇವತ್ತು ಬಿಸಿಲು ಬಂದಿತ್ತಲ್ವ, ಹಂಗಾಗಿ ಚೆನ್ನಾಗಿ ಈ ಮರದ್ದು ಏನಾದರೂ ಐಟಮ್ಸ್ಗಳೇನಿದ್ದು ಅವೆಲ್ಲನೂ ತೊಳೆದು ಹಾಗೇನೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ತೆ. ಯಾಕೆಂದರೆ ಅವು ಒಂದು ಸ್ವಲ್ಪ ಶೀತಕ್ಕೆ ಇತ್ತೀಚೆಗೆ ತೊಳೆದಿಟ್ಟಿದ್ದೆ, ಮುಗ್ ಬಂದಂಗೆ ಆಗಿತ್ತು ಮುಂಚೆ ಅಂತ ತೊಳೆದಿಟ್ಟಿದ್ದೆ, ಮತ್ತೆ ಹಂಗೆ ಆಗಿತ್ತು. ಅದೊಂಥರ ಕ್ಲೋಸ್ ಆಗಿರುತ್ತಲ್ವ, ಕಿಚನಲ್ಲಿ ಕಬೋರ್ಡ್ ಒಳಗಡೆ ಇಟ್ಟಿರ್ತೀವಲ್ವ, ಹಾಗಾಗಿ ಮತ್ತೆ ಇನ್ನೊಂದು ಸರಿ ತೊಳೆದಿದ್ದಾಯಿತು. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಒಂದು ಸರಿ. ಬೆಳಗ್ಗೆ ಟಿಫನ್ ಮಾಡಿದ್ದವು, ಮತ್ತು ಇನ್ನು ಅವು ಇವು ಅಂತ ಸುಮಾರು ಇದ್ದು ಪ್ಲಾಸ್ಟಿಕ್ ಐಟಮು ಅಂತ ಎಲ್ಲವ, ಅವೆಲ್ಲನೂ ಸುಮಾರು ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ತೊಳೆಯೋದೇ ಸುಮಾರು ಹೊತ್ತಾಯಿತು ಮಾತ್ರ ಇವತ್ತು. ಹಾಗೆಯೇ ಬೆಳಗ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ನಲ್ಲ, ಇನ್ನೇನು ಮಧ್ಯಾಹ್ನನೂ ಸ್ವಲ್ಪ ಅದೇ ಇತ್ತು, ಹಾಗಾಗಿ ಅದನ್ನೇ ಸ್ವಲ್ಪ ತಿಂದ್ರಾಗುತ್ತೆ. ಇನ್ನು ಸಾಂಬಾರು ಕೂಡ ಮಾಡಬೇಕಿತ್ತು, ಆಮೇಲಿಂದ ಮಾಡೋಣ ಅಂತ ಅಂದ್ಕೊಂಡು ಪುಳಿಯೋಗರೆನೇ ತಿನ್ನೋಣ ಅಂತ ಅಂದ್ಕೊಂಡು ಕೆಲಸನೇ ಮುಂದುವರ್ಸ್ಕೊಂಡು ಹೋದೆ. ಇಲ್ಲ ಅಂತಂದಿದ್ರೆ ಸಾಂಬಾರು ಏನಾದ್ರು ಇದ್ದಿದ್ರೆ ಅದಕ್ಕೆ ಅನ್ನ ಮಾಡ್ಕೊಬೋದಿತ್ತು, ಸಾಂಬಾರು ಕೂಡ ಮಾಡಬೇಕಿತ್ತು. ಇನ್ನು ಮಧ್ಯಾಹ್ನ ಹೊಟ್ಟೆ ಹಸ್ದಿದ ತಕ್ಷಣ ತಿನ್ನೋದಕ್ಕೆ ಪುಳಿಯೋಗರೆ ಇದೆಯಲ್ಲ ಅನ್ನೋ ನೆನಪಿತ್ತು, ಹಾಗಾಗಿ ಕೆಲಸ ಮಾಡಿಕೊಂಡೇ ಹೋದೆ. ಸುಮಾರು ಇವತ್ತು ಸಖತ್ತು ಸುಸ್ತಾಗೋಯ್ತು ಅಂತ ಹೇಳ್ಬೋದು. ಕೊನೆವರೆಗೂ ಫುಲ್ಲೆಲ್ಲ ಇವತ್ತೇನಿದ್ರು ಮುಗಿಸ್ಬಿಡೋಣ ಆದಷ್ಟು ಕೆಲಸವಂತ ಸಖತ್ತು ಟ್ರೈ ಮಾಡಿದೆ ಇವತ್ತು ಆದಷ್ಟು ಮುಗಿಸೋದಕ್ಕೆ. ಫ್ರೆಂಡ್ಸ್, ಹಂಗೇನೆ ಮೊನ್ನೆ ವಿಶಾಲ್ ಮಾರ್ಟ್ಸಿಗೆ ಹೋದಾಗ ಭುವನಿಗೆ ಬಟ್ಟೆ ತೊಗೊಬಂದಿದ್ದೆ. ಹಾಗೇನೆ ಏನು ತಂದಿದ್ದೆ ಅಂತ ತೋರಿಸ್ತೀನಿ. ಜಾಸ್ತಿ ಏನು ತರಲಿಲ್ಲ ಬಟ್ಟೆಗಳು. ಇದು ಜರ್ಕಿನ್ ಟೈಪು, ಒಂಥರ ಫುಲ್ ಸ್ಲೀವ್ಸು. ಕ್ವಾಲಿಟಿ ಓಕೆ ಏನು ತುಂಬ ಏನು ಗುಡ್ ಕ್ವಾಲಿಟಿ ಅಲ್ಲ. ಒಳಗಡೆ ನೋಡಿ ಈ ಥರ ಬಟ್ಟೆ ಇದೇನಾಗುತ್ತೆ ಅಂದರೆ ಒಂದು ವಾಶ್ ಆದಮೇಲೆ ಒಂದು ಸ್ವಲ್ಪ ಒಂಥರ ಫುಲ್ ನೈಸ್ ಆದಂಗೆ ಆಗುತ್ತೆ, ಅಂಟಾದಂಗೆ ಆಗುತ್ತೆ. ಈ ಥರ ಜುಂಗ್ ಎಲ್ಲ ಏನು ಬರಲ್ಲ ಜಾಸ್ತಿ. ಇದಕ್ಕೆ ಎಷ್ಟಪ್ಪ ಅಂತ ಅಂದರೆ 189, ಅಂದರೆ 189 ಇದೆ ನೋಡಿ. ಚೆನ್ನಾಗಿದೆ ಅಲ್ವಾ. 180 90ಗೆಲ್ಲ ಈ ಥರದ್ದು ಚೆನ್ನಾಗಿರುತ್ತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾದ್ರೂ ಚೆನ್ನಾಗಿರುತ್ತೆ. ಅಂದರೆ ಏನಾದ್ರೂ ಹೊರಗಡೆ ಔಟ್ಸೈಡ್ ಹೋದರೆ ಚಳಿ ಮಳೆಗೆ ಏನಾದ್ರೂ ಚೆನ್ನಾಗಾಗುತ್ತೆ ಅಂತ ಇದೊಂದು ಟೀ ಶರ್ಟ್ ತೊಗೊಂಡೆ, ಫುಲ್ ಸ್ಲೀವ್ಸಿಂದು. ಅದು ಬಿಟ್ಟರೆ ಇದೊಂದು ಟೀ ಶರ್ಟು ಸಖತ್ ಬೇಗ ಹೇಳ್ತಾ ಇದ್ದೀನಿ ನೋಡಿ. ಟೀ ಶರ್ಟ್ ಹೇಗಿದೆ, ಇದೊಂಥರ ನನಗೆ ಇಷ್ಟ ಆಯಿತು. ಒಂಥರ ಬೀಚಿಗೆಲ್ಲ ಹಾಕೊಂಡೋಗಕ್ಕೆ ಚೆನ್ನಾಗೈತೆ. ನನ್ನ ಮಗ ಕ್ಲೂ ಕೊಡ್ತಾವನೆ ಅಲ್ಲೇ ಕೂತ್ಕೊಂಡು. ಇದು 209 ರೂಪಾಯಿ ಇದೆ, ಇದು 210 ರೂಪಾಯಿ ಅನ್ಕೋಬೋದು ನೋಡಿ. ಇದೊಂದು ಟೀ ಶರ್ಟು. ಹಾಗೆಯೇ
ಆ್ಯಕ್ಚುಲಿ ಅವನಿಗೆ ಜಾಸ್ತಿ ಪ್ಯಾಂಟ್ಗಳು ತರಬೇಕು ಅಂತ ಹೋದೆ. ಟಿ ಶರ್ಟ್ಗಳು ಸುಮಾರು ಇದೆ, ಆದ್ರೂ ಪ್ಯಾಂಟ್ ಒಂದೇ ತಂದಿದ್ದು. ಇದು 209 ರೂಪಾಯಿ, 210 ರೂಪಾಯಿಂದಿದು. ಇದು ಬಟ್ಟೆ ಚೆನ್ನಾಗಿದೆ ಮಾತ್ರ ನೋಡಿ. ಅದು ಬಿಟ್ಟರೆ ಇದೊಂದು ಪ್ಯಾಂಟ್ ತೊಗೊಂಡೆ. ಆ್ಯಕ್ಚುಲಿ ಅವನಿಗೆ ಜೀನ್ಸ್ ಪ್ಯಾಂಟ್ಗಳನ್ನ ನಾನು ತಗೊಳ್ಳಲ್ಲ. ಅವನಿಗೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಜಾಸ್ತಿ ಕೊರ್ದಂಗೆ ಆಗುತ್ತೆ ಅಂತ ನಾನು ಯಾವಾಗಲೂ ಜೀನ್ಸ್ ಪ್ಯಾಂಟ್ಗಳನ್ನ ತಗೊಳ್ಳಲ್ಲ. ಆದರೆ ಇದು ಸ್ವಲ್ಪ ಚೆನ್ನಾಗಿ ಒಂಥರ ಎಕ್ಸ್ಪ್ಯಾಂಡ್ ಆಗೋದು ಅಂತಾರಲ್ಲ, ಆ ಥರ ಇತ್ತು ಜೀನ್ಸು. ಹಾಗಾಗಿ ಇದೊಂದು ತಗೊಂಡೆ. ತುಂಬ ವರ್ಷದ ನಂತರ ಅವನಿಗೆ ಮತ್ತೆ ಒಂದು ಜೀನ್ಸ್ ತಗೊಂಡಿರೋದು. ಈಗ ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಅವನಿಗೆ ಜೀನ್ಸ್ಗಳನ್ನೇ ಕೊಡ್ತಿರ್ಲಿಲ್ಲ ನಾನು. ಅದೇನೇ ಅವನಿಗೆ ಟೈಟ್ ಆಗುತ್ತೆ, ಹೊಟ್ಟೆ ಎಲ್ಲ ಕೊರ್ದಂಗೆ ಆಗುತ್ತೆ ಅಂತ ತೊಗೊಂಡಿರಲಿಲ್ಲ. ಇದು ಮನೆಗೆ ಬಂದಮೇಲೆ ಹಾಕಿ ನೋಡಿದೆ, ಅಟ್ಲೀಸ್ಟ್ ಏನಾದ್ರು ಸರಿಯಾಗಿಲ್ಲ ಅಂದರೆ ವಾಪಸ್ ಕೊಡೋಣ ಅಂತ. ಸ್ವಲ್ಪ ಫ್ರೀಯಾಗಿರೋ ಕಾಟನ್ ಪ್ಯಾಂಟು ಆ ಥರದ್ದೆಲ್ಲ ತೊಗೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ಜೀನ್ಸ್ ಪ್ಯಾಂಟ್ಗಳೆಲ್ಲ ಏನಂದ್ರೆ ಒಂದು ಸ್ವಲ್ಪ ವೆಯ್ಟು ಜಾಸ್ತಿ ಆದಂಗೆ ಮತ್ತೆ ಆಗಲ್ಲ. ಇದೊಂಥರ ಬ್ಲ್ಯಾಕು ಮತ್ತು ಸಿಮೆಂಟ್ ಕಲರ್ ಮಿಕ್ಸ್ ಥರ ಇದೆ ಇದೊಂದು ಪ್ಯಾಂಟು. ಇದು ಬಂದು 630 ರೂಪಾಯಿ, 629 ರೂಪಾಯಿ ಇದೆ, 630 ರೂಪಾಯಿ ಇದು ಅಷ್ಟೇ. ಇನ್ನು ನನ್ನ ಮಗನ ಮುಗೀತು. ಇದೊಂದು ನಾನು ಡೈಲಿ ಯೂಸಿಗೆ ಅಂತ ತಗೊಂಡೆ. ನನಗೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಟಿ ಶರ್ಟ್ಸ್ಗಳಿಗಿಂತ ಏನೋ ಒಂದು ಮಂಡಿವರೆಗೂ ಬರೋ ಅಂಥದ್ದು ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರದ್ದು ಹುಡುಕ್ತಾ ಇದ್ದೀನಿ ಇತ್ತೀಚೆಗೆ ಓದ್ ಕಡೆ ಎಲ್ಲ. ನೋಡಿ ಲಾಂಗಾಗೂ ಇರುತ್ತೆ ಸ್ವಲ್ಪ. ನನಗೆ ಇನ್ನೊಂದೇನಂದ್ರೆ ಇದ್ರ ಮೇಲೆಲ್ಲ ಡಾಗಿಂದು ಪ್ರಿಂಟ್ಸ್ ಇದೆ, ನಾನು ನೋಡಿರ್ನೇ ಇಲ್ಲ. ಮನೆಗೆ ಬಂದಮೇಲೆ ಅರಿ ಹಂಗಂತ ಅಂದರು. ಅರಿನೂ ಅಲ್ಲಿ ನೋಡಿಲ್ಲ, ಮನೆಗೆ ಬಂದಮೇಲೆ ಅರಿ ನೋಡ್ಬಿಟ್ಟು ಹಂಗಂತ ಇದ್ರು. ಅಯ್ಯೋ ಇದ್ರ ತುಂಬ ಬರೀ ನಾಯಿಗಳೇ ಇದೆ ಕಣೆ ಅಂತ. ನಂಗೆ ನಾಯಿ ಅಂದ್ರೆ ಇಷ್ಟ ಅಲ್ವ ಅಂತ. ಅದರಲ್ಲೂ ಇನ್ನೊಂದೇನಂದರೆ ಇದೊಂದು ವೈಟ್ ನಾಯಿ ಇದೆಯಲ್ಲ, ಇದು ಡ್ಯಾನಿ, ಇದು ಕುಳ್ಳು ಇದೆಯಲ್ಲ, ಇದು ನನ್ನ ಮುನ್ನಿ ಅಂತ ಹೇಳ್ತಾ ಇದ್ರು. ಏನೋ ನಂಗೆ ಮುನ್ನಿ ಅಂತಂದರೆ ಒಂಥರ ಮೈಂಡೇ ಒಂಥರ ಆಗ್ಬಿಡುತ್ತೆ, ಅದೇನೋ ಅಂತ ಗೊತ್ತಿಲ್ಲ. ಇದೊಂದು ಟಾಪ್ ತೊಗೊಂಡೆ, ಐತಿ ಎಷ್ಟು ಹೇಳಿಲ್ಲಲ್ಲ. ಇದು ಬಂದು 299, ಇದು 300 ರೂಪಾಯಿ ಒಟ್ಟಿಗೆ. ಚೆನ್ನಾಗಿದೆ, ಒಂಥರ ಸಾಫ್ಟ್ ಆಗಿದೆ, ತೊಳೆದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ, ಮನೆ ಹತ್ರ ಹಾಕೊಳ್ಳೋದಕ್ಕೆ ಇದು. ಇನ್ನು ಫೈನಲ್ಲು ಇದೊಂದು ಬೆಡ್ಶೀಟ್ ಹಾಕ್ಸಿ ಬೆಡ್ಶೀಟು ಫುಲ್ಲು ಏನು ಮನೇಲಿ ಮಾತಾಡ್ತೀವಲ್ಲ ಆ ಥರ ಬೆಡ್ಶೀಟ್ ಇದು. ಇದೇನಂತಂದರೆ ಹೋಗಿದ ತಕ್ಷಣ ಅರಿ ಫಸ್ಟಿಗೆ ಇಟ್ಕೊಂಡ್ರು. ಒಂದು ತಗೊಳ್ಳಿ ಅಂತ ಅಂದೆ, ಗೊತ್ತಿರ್ಬೋದು. ಈಗ ಕೂತಿದ್ದೀನಲ್ವಾ, ಅದರದ್ದೇನೆ ಒಂದು ಬೆಡ್ಶೀಟ್ ಫುಲ್ ಹಾಳಾಗೋಗಿದೆ. ಇವಾಗ ಇದು ಹಾಸಿದ್ದೀನಲ್ವಾ, ಅದು ಚೆನ್ನಾಗಿದೆ ಬೆಡ್ಶೀಟು ಅಂತ ಅಂತೀವಿ ನಾವು. ಇದು ಚೆನ್ನಾಗಿದೆ. ಏನಂದರೆ ಇದು ಒಂದು ತೆಗೆದಾಗ ಕೆಲವೊಂದು ಟೈಮ್ ಹಾಸಿಗೆ ಹಂಗೆ ಬಿಟ್ಟಿರ್ತೀನಿ, ಅಂದರೆ ಪಂಚೆ ಹಾಕಿರ್ತೀನಿ. ಪಂಚೆಗಳು ನಮಗೆ ವರ್ಷ ಒಂದೊಂದು ಬರುತ್ತೆ, ಯಾಕೆಂದರೆ ಪಕ್ಷಾಪ ಮಾಡ್ತೀವಲ್ವ, ಆವಾಗ ಪಂಚೆ ಇಟ್ಟಿರ್ತೀವಿ. ಮತ್ತು ಅರಿ ಏನು ಪಂಚೆ ಎಲ್ಲ ಉಡಲ್ಲ ಅಷ್ಟಾಗಿ, ಹಂಗಾಗಿ ವರ್ಷ ಒಂದೊಂದು ಪಂಚೆ ಬರುತ್ತೆ ಮಾತ್ರ ಮನೆಗೆ. ಹಂಗಾಗಿ ಪಂಚೆ ಹಾಕ್ತಿದ್ದೆ. ಬೇಡ ತೆಗಿ ಒಂದು ತಗೊಳ್ಳೋಣ ಅಂತ ತಗೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನನಗೆ ಇದು ಸಖತ್ ಇಷ್ಟ ಆಯಿತು. ಇದು ಸ್ವಲ್ಪ ಏನಂದರೆ ಈ ಪಿಸ್ತಾ ಕಲರ್ ಇದೆ. ಇದು ನೋಡೋದಕ್ಕೆ ವೈಟ್ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಪಿಸ್ತಾ ಕಲರ್ ಇದೆ. ಇದು ಗ್ರೀನ್ ಇದೆ ಬಾರ್ಡ್ರು, ಬ್ಲೂ ಆಮೇಲೆ ಪಿಸ್ತಾ ಕಲರ್ ಎಲ್ಲ ಮಿಕ್ಸ್ ಆಗಿದೆ. ಏನಂದರೆ ಇದು ಸ್ವಲ್ಪ ಏನಾದ್ರು ಕರೆಯಂಗೆ ಆಗುತ್ತೆ ಕಂಡ್ರೆ ಬೇಡ ಅಂತ ಇದ್ದೆ. ಆಮೇಲೆ ಕೊನೆಗೆ ಅರಿ ಇಲ್ಲ ಚೆನ್ನಾಗಿದೆ ಅಂತಂದರು. ಹೇಗೆ ಅಂದರೆ ಬಾರ್ಡ್ರೆಲ್ಲ ನೋಡಿ ಹೊಲ್ದು ರೆಡಿ ಇದೆ. ಬಾರ್ಡ್ರು ಸೈಡಲ್ಲೆಲ್ಲ ಏನು ನಾವು ಹೊಲಿಗೆ ಬಿಡಿಸ್ಬೇಕು ಅಂತ ಎಲ್ಲ ಏನೂ ಇಲ್ಲ. ತುಂಬಾ ಗಟ್ಟಿನೂ ಕೂಡ ಇದೆ, ಚೆನ್ನಾಗಿದೆ, ಕಾಟನ್ನು ಇದು. ಇದ್ರದ್ದು ರೇಟ್ ಬಂದು ಇಲ್ಲಿದೆಯಲ್ಲ 330 ರೂಪಾಯಿ, 329 ರೂಪಾಯಿ, 330 ರೂಪಾಯಿ. ನಾವೇನಾದ್ರು ತಗೊಬಂದು ಇದು ಮಿಷಿನಿಗೆ ಸೈಡ್ ಹೊಲಿಯೋದು ಕೊಟ್ಟರು ಒಂದು 50 ರೂಪಾಯಿ 60 ರೂಪಾಯಿ ತಗೋತಾರೆ ಗ್ಯಾರಂಟಿ. ಅಷ್ಟಕ್ಕೇ ಮಿನಿಮಮ್ ಒಂದು 50 ರೂಪಾಯಿನಾದ್ರು ತಗೋತಾರೆ ಯಾರಾದ್ರೂ. ಬಟ್ ತುಂಬಾ ಚೆನ್ನಾಗಿದೆ, ನನಗೆ ಬೆಡ್ಶೀಟ್ ಸಖತ್ ಇಷ್ಟ ಆಯಿತು ಮಾತ್ರ. ಫುಲ್ ಬಾರ್ಡ್ರೆಲ್ಲ ನೋಡಿ ಹೊಲ್ದು ರೆಡಿ ಇದೆ, ಜಸ್ಟ್ ಹಿಂಗೆ ಹಾಸ್ಕೊಳ್ಳೋದು ಅಷ್ಟೇನೆ. ಇದೊಂದು ತೊಗೊಂಡು ಬಂದೆ. ಬಟ್ಟೆ ಮಟ್ಟಿಗೆ ಇಷ್ಟೇ, ಇನ್ನೂ ಬಟ್ಟೆ ಶಾಪಿಂಗ್ ಮಾಡಬೇಕು. ಹಬ್ಬ ಕಳೆದ್ಮೇಲೆ ಮಾಡೋಣ ಅಂತ ಇದ್ದೀವಿ. ಯಾಕೆ ಏನು ಅಂತ ಹೇಳ್ತೀನಂತೆ. ಮೊನ್ನೆ ನಾವು ವ್ಲಾಗಲ್ಲಿ ಹೇಳಿದ್ದೀನಿ, ಅಂದ್ರೂ ಮುಂದೆ ಹೇಳ್ತೀನಂತೆ ಯಾಕೆ ಅಂತ. ಇದಿಷ್ಟೇ ಫ್ರೆಂಡ್ಸ್, ನಾನು ಅವತ್ತು ವಿಶಾಲ್ ಮಾರ್ಟ್ಸಲ್ಲಿ ತಗೊಂಡು ಬಂದಿದ್ದು. ಇನ್ನಂತಂದ್ವಾ ಚಾಕ್ಲೇಟ್ ಅಂತೆ, ಚಾಕ್ಲೇಟ್ ತಿಂತದಲ್ಲ. ಇಷ್ಟೇ. ಇವಾಗ ನೆಕ್ಸ್ಟು ಏನು ನೋಡೋಣ. ಏನು ಬುಕ್ಕು? ನಂದು ಡ್ರಾಯಿಂಗ್ ಇದು ಮಾಡೋದು, ಸ್ಕೆಚ್ ಮಾಡೋದು, ಮ್ಯಾಜಿಕ್ ಬುಕ್. ಏನೇ ತೋರಿಸು, ಇದನ್ನು ನೀವೆಲ್ಲ ಇಟ್ಬಿಟ್ಟಿದೆಯಾ ಬಿಡು. ಇಲ್ಲ ಇದೆ ಆ ಕಡೆ ಬಿಡು ತಗೋದು. ಲಾಸ್ಟ್ ಟೈಮ್ ಅಂತಂದ್ರೆ ಈಸಿಲು ಅಂತಂದಿದ್ದು. ಈ ಕಡೆ ಇದೆ ಯಾವುದು? ಈಸಿಲು ಪಿಕ್ಕಿ. ಇದೊಂದು ಬುಕ್ ತಗೊಂಡು ಬಂದ ಬುವ ನನಗೇನೆ. ಇದು ಮ್ಯಾಜಿಕ್ ಬುಕ್, ಪೆನ್ಸಿಲ್ ಬುಕ್ಕು, ಮೈಸ್ಟಿಕ್ ಅಂತ ಐತೆ ಕಣ. ಮೈಸ್ಟಿಕ್ 19 ರೂಪಾಯಿಂದು. ಇದು 90 ರೂಪೀಸ್ದು. 19 ರೂಪೀಸ್. 19 ನಾನು ಹೇಳಿದ್ದು, ನಾನು 90 ಹೇಳಿದ್ದ. ಇದೇನಂದರೆ ಪೆನ್ಸಿಲ್ ಇದು ಈ ಥರ ಖಾಲಿ ಇರುತ್ತೆ, ಶೀಟ್ಸ್ ಎಲ್ಲ ಈ ಥರ ಖಾಲಿ ಇರುತ್ತೆ. ಇದು ಮಕ್ಳುಗಳಿಗೆ ಚೆನ್ನಾಗಿದೆ ಒಂಥರ. ಇದು ಖಾಲಿ ಇರುತ್ತೆ, ಇದ್ರ ಮೇಲೆ ನಾವು ಪೆನ್ಸಿಲಲ್ಲಿ ರಬ್ ಮಾಡಿದಾಗ ಅದು ಫಿಗರ್ ಬರುತ್ತೆ ಈ ಥರ. ನೋಡಿ ಇದು ಪೇಜ್ ಖಾಲಿ ಇದ್ದಿದ್ದು ಪೇಜು. ಇದರ ಇಲ್ಲೊಂದು ಅರ್ಥ ಮಾಡ್ತೀವಿ ಏನು, ಇಲ್ಲೊಂದು ಸ್ವಲ್ಪ ಗೀಜಿದೆ ನೋಡಿ, ಹಂಗೆ ಕಾಣಿಸ್ತಿದೆ. ಖಾಲಿ ಇದೆ, ಅದ್ರ ಮೇಲೆ ಪೆನ್ಸಿಲಲ್ಲಿ ರಬ್ ಮಾಡಿದಾಗ ಬರ್ದಾಗ ಏನಾಗುತ್ತೆ
ಈ ಥರ ಚಿತ್ರಗಳು ಬರುತ್ತೆ, ಮಕ್ಳಿಗೆ ಸಕ್ಕ ಚೆನ್ನಾಗಿರುತ್ತೆ. ಒಂಥರ ಮ್ಯಾಜಿಕ್ ಬುಕ್ ಅಂತಾನೆ ಅನ್ಬೋದು. ಲಾಸ್ಟ್ ಟೈಮ್ ಒಂದು ತಗೊಂಡು ಬಂದಿದ್ದ, ಅದು ಫುಲ್ಲು ಒಂದೇ ಹುಡುಗಂದಿತ್ತು, ಪಾಪಟ ಹುಡುಗಂತದ್ದು. ಹೇಳಿ ಬಿಡು ಸಾಕು. ಇದೇ ಭುವನ್ ಅಂತೆ, ಕಾಣಿಸ್ತಾ? ಭುವನ್ ಹೇರ್ ಸ್ಟೈಲ್ ನೋಡಿ ಹೆಂಗೆ ನೆಟ್ಟಂಗೆ ಇಟ್ಬಿಟ್ಟೈತೆ. ಇಷ್ಟೇ ಫ್ರೆಂಡ್ಸ್ ತಂದಿದೆ ಈ ಸತಿ, ಒಂದೇ ಬುಕ್ಕಲ್ಲಿ ತಂದಿದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಿದೆ ಕೆಲಸ ನೋಡೋಣ ಬನ್ನಿ. ಫ್ರೆಂಡ್ಸ್, ಹಂಗೆ ಸಾಂಬಾರು ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಏನು ಮಾಡಿದ್ದೀನಿ ಅಂದರೆ, ಆಲೂಗೆಡ್ಡೆ ಸ್ವಲ್ಪ ಕಪ್ಪಾದಂಗೆ ಆಗಿದೆ, ಆವಾಗಲೇ ಹಚ್ಚಿಟ್ಟಿದ್ನಲ್ಲ ಹಂಗಾಗಿ ಕಪ್ಪಾಗಿದೆ. ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಮತ್ತು ಆಲೂಗೆಡ್ಡೆ, ಬೇಳೆ, ಅದ್ರ ಜೊತೆಗೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಬೇಳೆ ಎಲ್ಲ ನೆನೆಯೋಕೆ ಇಟ್ಟಿದ್ದೆ ಆವಾಗಲೇ, ಯಾಕೆಂದರೆ ಸ್ವಲ್ಪ ನೆಂದರೆ ಬೇಗ ಸಾಂಬಾರೊಳಗೂ ಬೇಯುತ್ತೆ. ಮತ್ತು ಏನಂತಂದರೆ ಚೆನ್ನಾಗಿ ಇಲ್ಲೇ ನೆಂದು ಅಗಲ ಇರುತ್ತಲ್ವ, ಬೇಳೆ ಅಗಲಾಗಿರುತ್ತಲ್ವ, ಸಾಂಬಾರೊಳಗೂ ಕೂಡ ಚೆನ್ನಾಗುತ್ತೆ ಅಂತ ನೆನೆ ಹಾಕಿದ್ದೆ. ಹಾಕ್ಬಿಟ್ಟು ಇನ್ನೇನು ಇಲ್ಲ, ಎರಡನೇ ಬೇಳೆ, ಆಲೂಗೆಡ್ಡೆ, ಹೀರೆಕಾಯಿ ಸ್ವಲ್ಪ ಬಜ್ಜಿ ಮಾಡಿಕೊಡು ಅಂತ ಕೇಳ್ತಿದ್ರು. ಹಾಗಾಗಿ ಅದು ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇನ್ನೇನು ಬರ್ತೀನಿ ಅಂತ ಅಂದರು, ಬಂದರೆ ಮಾಡಿಕೊಡ್ಬೇಕು ಅವ್ರಿಗೀಗ ಬಜ್ಜಿನ. ಹಾಗೆಯೇ ಹುಣಸೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ಅಯ್ಯೋ ಭಗವಂತ, ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ನನಗೆ ಯಾವ ಸಾಂಬಾರು ಮಾಡಿದ್ರೂ ನನಗೆ ಸ್ವಲ್ಪ ಹುಣಸೆ ಹುಳಿ ಬಿಡಬೇಕು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಹಾಗಾಗಿ ಒಂಚೂರು ಹುಣಸೆ ಹಣ್ಣು ಫಿಲ್ಟ್ರ್ ನೀರಲ್ಲಿ ಕುಕ್ಕರ್ ತೊಳಿತಾ ಇದ್ದೀನಿ, ನಾನಿನ್ನು ನೆಂತವಳ ಸಾಕ್ಬಿಡುತ್ತೆ. ವಿಡಿಯೋದಲ್ಲಿ ಮಾತಾಡ್ತಿರ್ತೀವಲ್ವಾ ಅವಾಗ. ಟೊಮೊಟೊ ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಕರ್ಬೇವಿನ ಸೊಪ್ಪು ಜಾಸ್ತಿನೇ ತಂದಿದ್ದೆ ಆ ಸತಿ, ಅದೆಲ್ಲ ಸ್ವಲ್ಪ ಹಾಳಾಗಿದೆ, ಹಂಗಾಗಿ ತರಬೇಕು ಇವಾಗ. ನೋಡಬೇಕು, ಆಲ್ರೆಡಿ ಬೇರೆ ಸಂಜೆ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಇಲ್ಲಾಂದ್ರೆ ನಾಳೆ ಮಧ್ಯಾಹ್ನ ಅಷ್ಟರೊಳಗೆ ತಂದು ಇಟ್ಕೊಬೇಕು. ಅದಿದೆ, ಎಲೆಗಳೆಲ್ಲ ಸ್ವಲ್ಪ ಏನೋ ಒಂಥರ ಅದು ಹೇಳೋಕ್ಕಾಗಲ್ಲ, ಅದೇನಂತ ಅಂತಾರೆ, ಒಂಥರ ಕರೆ ಆದಂಗೆ ಆ ಥರ ಆದಂಗೆ ಆಗಿದೆ. ಅದಕ್ಕೆ ಅದು ಬೇಡ, ಬೇರೆ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಒಂದು ಮಾಡಿ ಇಟ್ಕೊಬಿಟ್ರೆ ಹೆಣ್ಮಕ್ಳಿಗೆ ದೊಡ್ಡ ಬೆಟ್ಟ ತೆಗೆದು ಕೆಳಗಡೆ ಇಟ್ಟಿದ್ದಂಗೆ. ಮತ್ತು ಅದು ನಮಗೆ ಗೊತ್ತಿಲ್ಲದೆ ಮತ್ತು ನೆಕ್ಸ್ಟ್ ಡೇಗೆ ಅದು ಕೂತ್ಕೊಂಡಿರುತ್ತೆ ಬೆಟ್ಟ, ಅದೇ ಸಾಂಬಾರಿನ ಬೆಟ್ಟ. ಆಮೇಲೆ ಮತ್ತೆ ನೆಕ್ಸ್ಟ್ ತೆಗೆದು ಕೆಳಗಡೆಗೆ ಇಟ್ಟಿರ್ತೀವಿ ನಾವು ಮಾಡಿ ಸಾಂಬಾರು. ಅದು ಖಾಲಿ ಆಗೋ ಮೂಮೆಂಟಲ್ಲಿ ಮತ್ತೆ ನಮಗೆ ಗೊತ್ತಿಲ್ಲದೆ ಬೆಟ್ಟ ಬಂದು ತಲೆ ಮೇಲೆ ಕೂತಿರುತ್ತೆ. ನನಗೇನು ಅನಿಸುತ್ತೆ ಅಂದರೆ ಕೆಲವೊಂದೊಂದು ಟೈಮು ಅನ್ನ ಮುದ್ದೆ ನೋಡು, ಮತ್ತೆ ಬೆಳಕಿಗೆ ಬಂದು ಇಟ್ಕೊಳ್ಳೋದು, ಅನ್ನ ಮುದ್ದೆ ಥರ ಸಾಂಬಾರು ಒಂದೇ ಇದ್ಬಿಟ್ಟಿದ್ರೆ ಯಾಕದು ಪುಳಿಯೋಗರೆ ತಿಂತೀಯ? ಪಾತ್ರೆ ತಗೊಂಡು ಮಾಡ್ಕೊಡ್ತಾರೆ ನಿನಗೆ. ಸಾಂಬಾರು ಕೂಡ ಒಂದೇ ಇದ್ದಿದ್ರೆ ಮಾತ್ರ ಸಖತ್ ಚೆನ್ನಾಗಿರೋದಲ್ವಾ. ನಿಜವಾಗ್ಲೂ ಹೆಣ್ಮಕ್ಳಿಗೆಲ್ಲ ಎಷ್ಟು ಖುಷಿ ಇರೋದು. ಸಾಂಬಾರು ಏನು ಮಾಡೋದು ಒಂಥರ ತಲೆನೋವು, ಅದು ಸಾಂಬಾರು ಏನು ಮಾಡೋದು ಅನ್ನೋದೇ ತಲೆನೋವು. ಒಂದೇ ಸಾರು, ಒಂದೇ ಅನ್ನ, ಒಂದೇ ಮುದ್ದೆ, ಎಷ್ಟು ಚೆನ್ನಾಗಿರೋದು. ಒಂದೇ ಹಾಕೊಳ್ಳಿ. ಈಗ ಒಂದೇ ಅನ್ನ ತಿನ್ನಕ್ಕೆ ಬೇಜಾರಾಗಲ್ಲ, ಒಂದೇ ಸಾರು ತಿನ್ನಕ್ಕೆ ಬೇಜಾರಾಗ್ಬಿಡೋದಾ? ಈಗ ವೇಸ್ಟ್ ಮಾಡಿಬಿಡ. ಹಿಂಗೆ ದೂಕದಲ್ಲ ಅದು ಕಸ್ಕೊಂಡು ಕೆಳಗಡೆಗೆ ಬಿಡಬೇಕು, ಗೊತ್ತಾಗುತ್ತೆ. ಬಿದ್ದರೆ ಪಟಾರ ಪಟಾರ ಅಂದ್ಬಿಡುತ್ತೆ. ಆಯಲ್ಲು ಪ್ಯಾಕೆಟಲ್ಲೇ ಇದೆ. ಇವತ್ತು ಕರೋಣ ಅಂತ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ಹೋದ್ರೆ ಟಿವಿ ಹಾಕ್ಬೇಡ ಭುವನು, ನನಗೆ ಸುಮ್ಮನೆ ಇರೋಕ್ಕಾಗದೆ ಇದ್ರೆ ಹಂಗೆ ಸೌಂಡ್ ಲೆಸ್ಸಾಗಿ ನೋಡು. ಹೇಳಿದ್ಮೇಲೆ ಮಾಡಬೇಡ ಕಣ ಪ್ಲೀಸ್. ಇವಾಗ ಬೇಗ ಪಟಪಟ ಅಂತ ಸಾಂಬಾರು ಮಾಡಿಟ್ಟು ಆಮೇಲೆ ಇನ್ನೂ ಒಂದು ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡೋದಕ್ಕೆ ಟ್ರೈ ಮಾಡೋಣ. ನನಗೆ ಆಯ್ತಾನೆ ಇಲ್ಲಪ್ಪ, ಕೆಲಸ ಮಾಡೋಕ್ಕೆ ಆಯ್ತಲ್ಲ. ನನಗೆ ಆಯ್ತಾ ಇಲ್ವೋ, ಎಲ್ಲರಿಗೂ ಹಿಂಗೇನೋ ಏನೋ ಗೊತ್ತಿಲ್ಲ. ಇವಾಗ ಬೇಗ ಸಾಂಬಾರು ಮಾಡೋಣ. ಸ್ಪೀಡಾಗಿ ಓಡಿಸ್ತೀನಿ ನೋಡಿ ಈಗ ವಿಡಿಯೋ. ಬನ್ನಿ.
ಫ್ರೆಂಡ್ಸ್ ಹಂಗೇನೆ ಹರಿನೂ ಬೇಗ ಬಂದರು. ಏನಂದರೆ ಇವತ್ತು ಬೇಗ ಅವ್ರದ್ದು ಕ್ಯಾಂಟೀನ್ ಕ್ಲೋಸ್ ಆಗಿತ್ತು, ಹಂಗಾಗಿ ಬಂದಿದ್ದರಿಂದ ಶೆಡ್ ರೂಮ್ ಕೂಡ ಕ್ಲೀನ್ ಮಾಡೋದಕ್ಕೆ ಅನುಕೂಲ ಆಯಿತು. ಇದಂತೂ ನೋಡೋಕ್ಕಾಗ್ತಿರಲಿಲ್ಲ, 2 ಕಣ್ಣೇ ಮಂಜಾಗ್ಬಿಡ್ತು ಇದನ್ನು ಕ್ಲೀನ್ ಮಾಡೋವಷ್ಟರೊಳಗೆ. ನೋಡಿ ಹೇಗಾಗಿದೆ, ಕೂದಲು ಎಲ್ಲ ಕರೆಂಟ್ ಹೊಡೆದು ಕಾಗೆ ಥರ ಆದಂಗೆ ಆಗೋಗಿದ್ದೀನಿ. ಹರಿ ಮುಂದ್ಗಡೆ ಎಲ್ಲ ಸ್ವಲ್ಪ ಧೂಳೆಲ್ಲ ಹೊಡೆದ್ರು. ನನಗೂ ಸಿಕ್ಕಾಬಟ್ಟೆ ಸುಸ್ತಾಯಿತು. ನನ್ನ ಕಣ್ಣಲ್ಲೇ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸಣ್ಣ ಪುಟ್ಟದೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ತಾರೆ ಬಟ್ಟೆಗಳು, ಆ ಧೂಳು ಯಪ್ಪ ಸಾಕಾಗೋಯ್ತು. ಫೈನಲಿ ಎಲ್ಲ ಆಗಿದೆ. ಇನ್ನೊಂದು ಚೂರು ನಾಳೆ ಏನಂದರೆ ಸ್ವಲ್ಪ ಬಚ್ಚಲ ಮನೆ ಸ್ವಲ್ಪ ಹಂಗೇ ಕ್ಲೀನಿಂಗ್ ಇದೆ, ಸ್ವಲ್ಪ ಲೈಟಾಗಿ. ಅದೊಂದೇನು ಬೇಗ ಹಂಗೇ ಸ್ನಾನಕ್ಕೆ ಹೋದಾಗ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಎಲ್ಲನೂ ಮುಗಿಸಿ ನಾವು ಸಿಟಿಗೆ ಬೇರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದು ಬೇರೆ ಒಂದು ಕೆಲಸ ಇತ್ತು, ಏಕೆಂದರೆ ನಾಳೆ ಮತ್ತೆ ಹೋಗಿ ಎಲ್ಲ ಬಂದು ಮತ್ತೆ ನಾಡಿದ್ದು ಹಬ್ಬದ ದಿವಸ ಎಲ್ಲ ಹಿಂಸೆ ಆಗುತ್ತೆ ಅಂತ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏನಂತಂದರೆ ಎಲ್ಲ ಮುಗೀತಲ್ಲ, ಅದೇ ಖುಷಿ. ಇನ್ನೊಂದು ಏನಪ್ಪ ಅಂದರೆ ಹರಿ ಡೈಲಿ ಬೇಗ ಬಂದ್ರಲ್ಲ ಈ ವಾರದಲ್ಲಿ, ಕ್ಯಾಂಟೀನ್ ಬೇಗ ಕ್ಲೋಸ್ ಆಗಿದ್ದರಿಂದ ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಇಲ್ಲಾಂದಿದ್ರೆ ಕೆಲವು ಟೈಮ್ ಅವ್ರು 10 ಗಂಟೆ ರಾತ್ರಿ ಆದ್ರೂ ಬರೋಲ್ಲ. ಹಂಗಿರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಲಾಸ್ಟ್ ಫೈನಲಾಗಿ ಒಂದು ಬಾಕ್ಲದ ಮ್ಯಾಟ್ ಇತ್ತು, ಅದನ್ನು ಕೂಡ ತೊಳೆದಾಕ್ಬಿಟ್ಟೆ. ಅದೇ ಥರದ್ದು 2 ಇದೆ, ಒಂದು ಕಿಚನಿಗೆ ಹಾಕೋತೀನಿ, ಒಂದು ಬಾಕ್ಲು ಹೊಸ್ಲ ಹತ್ರ ಹಾಕೋತೀನಿ. ಈಗ ಕಿಚನಿಂದ ತೊಳೆದಿಟ್ಟಿದ್ನಲ್ಲ ಅದನ್ನೇ ಹೊಸ್ಲ ಹತ್ರ ಹಾಕ್ಕೊಂಡೆ. ಇದು ಮೋಸ್ಟ್ಲಿ ಅಷ್ಟೊತ್ತಿಗೆ ಏನಾದ್ರು ಹಬ್ಬದೊತ್ತಿಗೆ ಒಣಗಿದ್ರೆ ಅದು ಹಾಕೋಣ, ಇಲ್ಲಾಂದರೆ ಇನ್ನೊಂದು ಮ್ಯಾಟ್ ಇದೆ ಅದನ್ನೇ ಹಾಕಿರೋಣ ಅರ್ಜೆಂಟಿಗೆ ಅಂತ ಅಂದ್ಕೊಂಡು ಇದನ್ನು ತೊಳೆದಾಕ್ಬಿಟ್ಟೆ. ಏನಂದರೆ ಧೂಳಿರುತ್ತಲ್ವ, ಅದು ನೀರಲ್ಲೇ ತೊಳೆದ್ರೇ ಕಮ್ಮಿ ಆಗುತ್ತೋ ಹೊರ್ತು ಹಂಗೆ ಗುಡಿಸಿ ಎಲ್ಲ ಬಿಟ್ಟರೆ ಸರಿ ಹೋಗಲ್ಲ. ಹಂಗಾಗಿ ಹೊರಗಡೆ ವರಾಂಡಕ್ಕೂ ಒಂದು ಸತಿ ನೀರು ಹೊಡೆದ್ಬಿಟ್ವಿ. ಇನ್ನು ಹಬ್ಬದ ದಿವಸ ಬೇಕಿರಿ ಇನ್ನೊಂದು ಸತಿ ಎಲ್ಲ ನೀಟಾಗಿ ಹೊಡ್ಕೊಂಡ್ರಾಗುತ್ತೆ ಅಂತ, ಅಂದರೆ ಹಬ್ಬದ ಹಿಂದಿನ ದಿವಸನೇ ಇನ್ನೊಂದು ಸತಿ ಬೇಕಾದ್ರೆ ಕ್ಲೀನ್ ಮಾಡಿದ್ರಾಗುತ್ತೆ ಒರೆಸಿ ಅಂತ. ಅದೊಂದು ಮ್ಯಾಟ್ನು ಕೂಡ ಹಾಕಿದೆ. ಇವಾಗ ಮ್ಯಾಟ್ ಹಾಕ್ಕೊಂಡು ಮನೆ ಒಳಗಡೆ ಪದಾರ್ಪಣೆ ಮಾಡಿಬಿಟ್ಟೆ, ಕ್ಲೀನ್ ಆಗಿಬಿಡ್ತು ಮನೆ ಅಂತ. ಫೈನಲಾಗಿ ಹರಿ ನೀರು ಹೊಡಿತಾ ಇದ್ದಾರೆ. ಫೈನಲ್ಲಾಗಿ ಆ ಧೂಳಿಂದೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ನೆಮ್ಮದಿ ಆಯಿತು, ಒಂಥರ ಫ್ರೆಶ್ ಆದಮೇಲೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.